ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಹೊಸ ರೇಷನ್ ಕಾರ್ಡ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಪ್ರಾರಂಭ ಮಾಡಲಾಗಿದೆ. ಇವತ್ತು 1ನೇ ತಾರೀಕು ಮೇ 1. ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೂ APL ಕಾರ್ಡ್ ಮತ್ತು BPL ಕಾರ್ಡ್ಗೆ ಹೊಸ ಒಂದು ಪಡಿತರ ಚೀಟಿಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಇದು ಕೇವಲ ಗುಲ್ಬರ್ಗಾ ಡಿವಿಷನ್, ಗುಲ್ಬರ್ಗಾ ಸರ್ವರ್ ಏನಿದೆಯಲ್ಲ ಆ ಒಂದು ಜಿಲ್ಲೆಗಳಿಗೆ ಒಳಪಡುತ್ತೆ ಅಂತ ಹೇಳ್ಬೋದು. ಹೊಸ ಒಂದು ಪಡಿತರ ಚೀಟಿಗಳಿಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಕಡ್ಡಾಯವಾಗಿ ಎಲ್ಲ ಸದಸ್ಯರು ಇರಲೇಬೇಕು. ಬಯೋಮೆಟ್ರಿಕ್ ತಂಬ ಹೊತ್ತಿಗೆ ನೀವು ರೇಷನ್ ಕಾರ್ಡನ್ನು ಮಾಡ್ಕೋಬೇಕು. ಯಾವುದೇ ರೀತಿ ಆಧಾರ್ OTP ಮೇಲೆ ನಿಮಗೆ ಸೇರಿಸೋಕ್ಕೆ ಅವಕಾಶ ಇಲ್ಲ ಇಲ್ಲಿ. ಸೊ ಹಾಗಾಗಿ ಎಲ್ಲ ಸದಸ್ಯರು ಬರಲೇಬೇಕು. ಮತ್ತು ನಿಮಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು. ಮತ್ತು ಜಾತಿ ಆದಾಯ ಪ್ರಮಾಣಪತ್ರ ಒಬ್ಬರದ್ದು ಯಾವ್ದನ್ನ ಇರಲೇಬೇಕಾಗುತ್ತೆ. ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಹಾಕ್ಬೇಕಂದ್ರೆ APL ಕಾರ್ಡ್ಗೆ ಜಾತಿ ಆದಾಯ ಪ್ರಮಾಣಪತ್ರ ಬೇಕಾಗೋದಿಲ್ಲ. ಜಸ್ಟ್ ನಿಮಗೆ ಆಧಾರ್ ಕಾರ್ಡ್ ಇದ್ದರೆ ಸಾಕು, ಅರ್ಜಿಯನ್ನು ಸಲ್ಲಿಸ್ಕೋಬೋದು. BPL ಕಾರ್ಡ್ಗೆ ಮಾತ್ರ ಈ ಒಂದು ಜಾತಿ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ. ಬೇಗ ಹೋಗಿ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೂ ಮಾತ್ರ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಕೇವಲ ನಿಮಗೆ 2 ಗಂಟೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ. ಹತ್ತಿರದ ಒಂದು ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರು ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ನೀವು ಹೊಸ ಒಂದು ರೇಷನ್ ಕಾರ್ಡ್ ಇಳಿಸ್ಬೇಕಂದ್ರೆ ನಿಮ್ಮ ಒಂದು ಹಳೆಯ ಒಂದು ರೇಷನ್ ಕಾರ್ಡ್ನಲ್ಲಿ ನೀವು ಇರಬಾರ್ದು. ಅಂದರೆ ಮಾತ್ರ ನಿಮಗೆ ಹೊಸ ಒಂದು ರೇಷನ್ ಕಾರ್ಡ್ ಇಳಿಸೋಕ್ಕೆ ಸಾಧ್ಯ ಆಗುತ್ತೆ. ಹಳೆಯ ಒಂದು ರೇಷನ್ ಕಾರ್ಡ್ನಲ್ಲಿ ಡಿಲೀಟ್ ಮಾಡಿಸ್ಬೇಕು. ಡಿಲೀಟ್ ಆದ ನಂತರನೇ ನಿಮಗೆ ಹೊಸ ಒಂದು ರೇಷನ್ ಕಾರ್ಡ್ಗೆ ಇಳಿಸೋಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು. ಮತ್ತು 2023, 24 ಮತ್ತು 25ರಲ್ಲಿ ಯಾರ್ಯಾರು ಇಳಿಸಿದ್ದಾರೆ ಅವು ಅಪ್ರೂವಲ್ ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಇಯರ್ ವೈಸ್ ಕೊಡ್ತಾ ಇದ್ದಾರೆ. 23 ದಿನ ಪೂರ್ಣ ಕೊಟ್ಟಿಲ್ಲ. ಸೊ 23, 24 ಪೆಂಡಿಂಗ್ ಇದೆ. ಹೊಸ ಒಂದು ಪಡಿತರ ಚೀಟಿ ಇಳಿಸ್ಕೊಂಡವ್ರಿಗೆ ಅಪ್ರೂವಲ್ ಸ್ಟಾರ್ಟ್ ಆದಾಗ ಅಪ್ರೂವಲ್ ಯಾವೊಂದು ತಿಂಗಳು ಇಯರ್ದು ಕೊಡ್ತಾ ಇದ್ದಾರೆ, ಯಾವೊಂದು ಜಿಲ್ಲೆಗಳಲ್ಲಿ ಕೊಡ್ತಾ ಇದ್ದಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದಿಷ್ಟು ಹೊಸ ಒಂದು ರೇಷನ್ ಕಾರ್ಡ್ಗೆ ಬಂದಿರುವಂಥ ಅಪ್ಡೇಟ್ ಇದು. ಸೊ ತಿಳಿಸೋಣ ಅಂತ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.